ಇಲ್ಲಿರುವ ಜ್ಞಾನದಿಂದ. ಹೀಗಾಗಿ ಭಾರತೀಯರಾದಂತಹ ನಾವು ಜ್ಞಾನವನ್ನು ಪಡೆದುಕೊಂಡು ಜ್ಞಾನಿಗಳಾಗಬೇಕು. ಜ್ಞಾನಿಗಳಾದಿವೆಂದ್ರೆ ಮಾತ್ರ ನಾವು ನಿಜವಾದ ಭಾರತೀಯರು ಅಂತ ಅನಿಸ್ಕೊಳ್ತೀವಿ. ಅದು ಯಾವ ಜ್ಞಾನ ಇರಬೇಕು ಅಂದ್ರೆ ಧರ್ಮದ ಜ್ಞಾನ, ಅಧ್ಯಾತ್ಮದ ಜ್ಞಾನ ಇರಬೇಕು. ನಾವು ಬರೀ ಪ್ರಪಂಚದ ಜ್ಞಾನ ಹೊಂದಿದ್ದೀವಿ ಅಂದ್ರೆ ಏನು ಉಪಯೋಗ ಇಲ್ಲ. ಅದು ಎದಕ್ಕೆ ಉಪಯೋಗ ಬರ್ತದ? ಬರೇ ಊಟಕ್ಕಷ್ಟೇ ಉಪಯೋಗ ಬರ್ತದ, ಲೋಕದಲ್ಲಿ ಬದುಕಲಿಕ್ಕೆ ಉಪಯೋಗ ಬರ್ತದ. ಆದ್ರೆ ದುಃಖವನ್ನು ದಾಟಿ ಹೋಗುವಂತಹ ವಿದ್ಯೆ ಅದಲ್ಲ. ಚಿಂತೆ, ಭಯ, ಶೋಕಗಳನ್ನು ಮೀರಿ ಹೋಗುವಂತಹ ವಿದ್ಯೆ ಈ ಲೋಕವಿದ್ಯೆ ಅಲ್ಲ. ಹೀಗಾಗಿಯೇ ಜಗತ್ತಿನಲ್ಲಿ ಬಹಳ ಶಾಲೆ ಕಲ್ತವರು ಕೂಡ ಅಳ್ತಾರ. ಬಹಳ ಲೋಕದ ಅನುಭವ ಇದ್ದ ಮನುಷ್ಯನೂ ದುಃಖಿ ಆಗ್ತಾನೆ. ಎಲ್ಲರಿಗೂ ಚಿಂತೆ, ಭಯ, ಶೋಕ, ಮೋಹ ಇವೆಲ್ಲ ಇರುತ್ತಾವ. ಅದಕ್ಕೆ ಕಾರಣ ಏನು ಅಂದ್ರೆ ಮೂಲ ವಿದ್ಯಾ, ಮೂಲ ಜ್ಞಾನ, ನಿಜವಾದ ಅಧ್ಯಾತ್ಮದ ಜ್ಞಾನ ಇಲ್ಲದೆ ಇರುವುದು. ಹುಟ್ಟಿ ಇಷ್ಟು ದೊಡ್ಡವರಾದೀವಿ ನಾವೆಲ್ಲರೂ. ಆದ್ರೆ ಇನ್ನ ನಮಗ ಆ ಜ್ಞಾನನ ಬಂದಿಲ್ಲ, ನಾವು ಅದನ್ನು ತಿಳ್ಕೊಂಡಿಲ್ಲ ಅಂದ್ರೆ ನಮಗೆ ನಿಜವಾದ ದೊಡ್ಡವರು, ಹಿರಿಯರು ಅಂತ ಕರೀಲಕ್ಕೆ ಬರಂಗಿಲ್ಲ. ಎದರಾಗಿ ಹಿರಿಯರು? ವಯಸ್ಸಿನಲ್ಲಿ ಹಿರಿಯರು. ಎದರಾಗಿ ಹಿರಿಯರು? ಲೋಕಾನುಭವದಲ್ಲಿ ಹಿರಿಯರು. ಆದ್ರೆ ಧರ್ಮದ ಪ್ರಜ್ಞಾನ ಇವನಲ್ಲಿಲ್ಲ ಅಂದ್ರೆ ಇವ ಎಂಥ ಹಿರಿಯ? ತನ್ನ ಮಕ್ಕಳನ್ನು ಒಂದು ರೀತಿ ನೋಡ್ತಾನ, ಮತ್ತೊಬ್ಬರ ಮಕ್ಕಳನ್ನು ಒಂದು ರೀತಿ ನೋಡ್ತಾನ. ತನ್ನ ಮಕ್ಕಳನ್ನ ಬಹಳ ಪ್ರೇಮದಿಂದ ನೋಡ್ತಾನ. ಅವು ಮತ್ತೊಬ್ಬರು ಮಕ್ಕಳನ್ನ ಇರ್ತಾವು, ಅವುಗಳನ್ನು ಅಷ್ಟೇ ಪ್ರೀತಿದಿಂದ ನೋಡಂಗಿಲ್ಲ. ಅದರಲ್ಲೇನ ಮತ್ತ ತನ್ನ ಮಕ್ಕಳೊಳಗನ ಗಂಡ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡ್ತಾನ, ಹೆಣ್ಣು ಮಕ್ಕಳನ್ನು ಅಷ್ಟು ಪ್ರೀತಿ ಮಾಡಂಗಿಲ್ಲ. ಇಷ್ಟು ಭೇದ ಭಾವನಾ ಇರುವಂತಹ ಮನುಷ್ಯ ಇವ ಹೆಂಗಿನ್ನ ಧರ್ಮದ ಜ್ಞಾನ ಹೊಂದಲಿಕ್ಕಾಗ್ತದ? ಧರ್ಮ ಅಧ್ಯಾತ್ಮ ಏನ್ ಮಾಡ್ತದಂದ್ರ ಬ್ಯಾರೆ ಬ್ಯಾರೆ ನೋಡ್ಲಾಕ್ ಕಲಸಂಗಿಲ್ಲ. ಇಡೀ ವಿಶ್ವವನ್ನೇ, ಸಮಗ್ರವಾದ ವಿಶ್ವವನ್ನೇ ಒಂದತ್ ನೋಡ್ಲಾಕ್ ಕಲಿಸ್ತದ. ಆದ್ರ ನಾವೆಲ್ಲರೂ ಆ ಜ್ಞಾನವನ್ನು ಪಡೆಯದೇ ಇರುವ ಕಾರಣದಿಂದಾಗಿ ನಮ್ಮಲ್ಲಿ ಸ್ವಾರ್ಥ ಬಂತು, ಸ್ವಾರ್ಥಿಗಳಾದೇವಿ. ಏನ ಕೆಲಸ ಮಾಡ್ರು ಇದರಿಂದ ನನಗೇನು ಲಾಭ ಆಗ್ತತಿ ಅಂತ ನೋಡ್ತಾನ ಮನುಷ್ಯ. ಪ್ರತಿಯೊಂದು ಅದರಿಂದ ನನಗೆ ಎಷ್ಟು ಲಾಭದ, ಎಲ್ಲವನ್ನೂ ಲಾಭದ ದೃಷ್ಟಿಯಿಂದಲೇ ಮಾಡುವುದಾದರೆ ಧರ್ಮ ಅಂತ್ಯಾಕ? ಧರ್ಮದ ಪ್ರಜ್ಞಾ ಜಾಗೃತ ಆಯಿತು ಅಂದ್ರ ಸ್ವಾರ್ಥ ಹೋಗಿ ನಿಸ್ವಾರ್ಥ ಮನೋಭಾವನೆ ಬರ್ತದೆ. ನನ್ನವರು ಅಂತ ಅನ್ನೋದೇ ಇಲ್ಲವ, ಎಲ್ಲವೂ ಇವರೆಲ್ಲರೂ ನಮ್ಮವರು ಅಂತಂತಾನ. ಬರೇ ಮನೆಯ ಸಲುವಾಗಿ, ಮಕ್ಕಳ ಸಲುವಾಗಿ ಅಷ್ಟ ವಿಚಾರ ಮಾಡಂಗಿಲ್ಲ, ಸಮಗ್ರತೆಯ ದೃಷ್ಟಿಕೋನದಿಂದ ವಿಚಾರ ಮಾಡ್ತಾನೆ. ನಾವು ಮನುಷ್ಯರು ಹೋಗಲಿ,
ಪ್ರಾಣಿ ಪಕ್ಷಿಗಳನ್ನು ಎಷ್ಟು ಕೆಟ್ಟದಾಗಿ ನೋಡ್ತೀವಿ ನಾವು. ಅವುಗಳನ್ನು ಎಂದರೆ ನಮ್ಮಂತೆ ನೋಡ್ತೇವೇನು? ಏನೂ ಇಲ್ಲ. ಒಂದು ಕೋಳಿದ ಅಂದ್ರ ಇದು ಅದರ ಜೀವನಕ್ಕೇನು ಕಿಮ್ಮತ್ತ ಇಲ್ಲ, ಹಂಗ ನೋಡ್ತಾನ ಮನುಷ್ಯ. ಅದರದ್ದು ತತ್ತಿಗಳಿರ್ತಾವು, ಅವು ಆ ಕೋಳಿ ಮರಿಗಳು ಅನ್ನೋ ಪ್ರಜ್ಞೆ ಇವಾಗಿಲ್ಲ. ಅವೇ ಕೋಳಿಯ ತತ್ತಿಗಳನ್ನು ತಿಂದು ಬಿಡ್ತಾನ, ಕೋಳಿಯನ್ನು ತಿಂತಾನ. ಮತ್ತೆ ಇವಾಗ ಧರ್ಮದ ಪ್ರಜ್ಞೆ ಆಯ್ತತ್ ಹೆಂಗೆ ಹೇಳೋದು? ಬೇಕಾದಷ್ಟು ವಿಭೂತಿ ಹಚ್ಕೊಳ್ಳಿ, ಲಿಂಗ ಪೂಜಾ ಮಾಡಲಿ, ಗುಡಿಗೆ ಹೋಗ್ಲಿ, ಇದು ಯಾವುದೂ ಧರ್ಮ ಅಲ್ಲ. ಅಲ್ಲ, ಖರೆ ಧರ್ಮ ಅಂದ್ರೆ ಇಲ್ಲೈತಿ. ಎಲ್ಲಿ? ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಯಾವುದು ತನಗ ದುಃಖವನ್ನು ಕೊಡ್ತೈತ್ಲ ಅದನ್ನು ಇನ್ನೊಬ್ಬರಿಗೆ ಮಾಡಬಾರದು. ಈಗ ನೋಡ್ರಿ, ನಿಮ್ಮ ಮಕ್ಕಳಿಗೆ ಯಾರಾದರೂ ಹೊಡೆದ್ರು ಅಂದ್ರೆ ನಿಮಗೆ ಸಿಟ್ಟು ಬರ್ತೈತಿ, ದುಃಖ ಆಕೈತಿ. ಮತ್ತದು ಕೋಳಿಗೆ ದುಃಖ ಆಗಂಗಿಲ್ಲ, ಅದರ ಮುಂದನ ಅದರ ತತ್ತಿ ತಗೊಂಡು ತಿಂದ್ರೆ ದುಃಖ ಆಗಂಗಿಲ್ಲ. ಕೋಳಿಯನ್ನೇ ಕೊಯ್ದು ತಿನ್ನುವಂಥ ಮನುಷ್ಯಾಗ ಧರ್ಮದ ಪ್ರಜ್ಞೆ ನಷ್ಟವಾಗಿ ಹೋಗುತ್ತದೆ. ಬೇಕಾದಂಥ ಪುಣ್ಯಾತ್ ನಾವು ಮಾಡಬಹುದು. ಎಲ್ಲ ಪುಣ್ಯ ಬರೀ ಒಂದು ಜೀವಿಯನ್ನು ಹೊಡೆದೇವಿ ಅಂದ್ರೆ ಮುಗಿತಲ್ಲಿಗೆ ಎಲ್ಲ ಹೋಗಿಬಿಡುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಯ ಹತ್ಯೆಯನ್ನು ಮಾಡಬಾರದು, ಕೊಲೆ ಮಾಡಬಾರದು. ಮನುಷ್ಯರನ್ನ ಕೊಲೆ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಆಗತೈತಿ. ಮತ್ತದು ಕೋಳಿ ಕೊಲೆ ಮಾಡ್ರೆ ಕೊಲೆ ಅಲ್ಲನ ಅದು. ಅದಕ್ಕ ನಮ್ಮಲ್ಲಿ ಧರ್ಮದ ಪ್ರಜ್ಞೆ ಬಹಳ ಲುಪ್ತ ಆಗ್ಯದ, ಕಡಿಮೆ ಆಗ್ಯದ. ಸರಿಯಾದ ತಿಳುವಳಿಕೆನೇ ಇಲ್ಲ. ದೇವರ ನಮ್ಮನ್ನು ಸೃಷ್ಟಿ ಮಾಡಿದ್ದು ಸಸ್ಯಾಹಾರಿ ಆಗತ್ತೇಳಿ ಸೃಷ್ಟಿ ಮಾಡ್ಯಾನ. ನಾವೇನು ನಾಲಿಗೆಲೆ ನೀರು ಕುಡಿತೀವ? ನಾಯಿ ನಾಲಿಗೆಲೆ ಕುಡಿತದ, ಬೆಕ್ಕ ಎಲ್ಲಿ ತಿತ್ತೈತಿ ಅದಕ್ಕೆ ನಾಲಿಗೆಲೆ ನೀರು ಕುಡಿತೈತಿ. ತ್ವಾಳ, ಚಿರತೆ, ಹುಲಿ, ಸಿಂಹ ಇವೆಲ್ಲವೂ ನಾಲಿಗೆಲೆ ನೀರು ಕುಡಿತಾವ. ನಾವು ಕುಡಿತೀವ? ಇಲ್ಲ. ಮತ್ತು ಅತರು ದಂಡಿ 2 ಹಲ್ಲುಗಳು ಭಾಳ ಉದ್ದುದ್ದದಾವ. ನಮ್ಮ ಅದಾವ, ನಾಯಿಗತ್ಲಿ ಹಲ್ಲದಾವ, ನಮ್ಮ ಚಿರತಿಗತ್ಲಿ ಹಲ್ಲದಾವ. ಇಷ್ಟೆಲ್ಲ ಗೊತ್ತೈತಿ. ಮತ್ತು ಅತುರದ ಶರೀರದ ರಚನಾ ಬೇರೆ ಐತಿ. ಅತರ ಮುಂದೆ ಹುಲಿ ಮುಂದದು ಹುಲ್ಲು ಹೋಗದ್ರಿ ಅಂದ್ರೆ ತಿನ್ನಂಗಿಲ್ಲ ಅವು, ಏನ್ ನಮ್ಮದಲ್ಲಿ ಬಿಡತ್ತಾವ. ಆಕಳ ಮುಂದೆ ತಂದ ಮಾಂಸ ಇಟ್ರ ಆಕಳ ತಿನ್ನಂಗಿಲ್ಲ. ಇವು ಮನುಷ್ಯ ಎಲ್ಲ ಬಂದು ಏನೋ ಈ ಕಡೆ ಹುಲ್ಲನ್ನು ತಿತ್ತಾನೋ, ಈ ಕಡೆ ಪ್ರಾಣಿಯನ್ನು ತಿತ್ತಾನ. ಎಡ್ಡು ಈ ಕಡೆ ಸೌತೆಕಾಯಿ ತಿತ್ತಾನೋ, ಈ ಕಡೆ ಕೋಳಿ ಕಾಲು ತಿತ್ತಾನ. ಹೆಂಗಿದು ಧರ್ಮದ ಪ್ರಜ್ಞೆ ಹತ್ತಿದಕ್ಕೆ ಅಂತಾರೇನು? ನಾವು ಸಾಯೋತಕ ದೇವ್ರಿಗೆ ಹೋಗದೇ ಇದ್ರೆ ನಡೀತೈತಿ. ಆದ್ರೆ ಒಂದು ಪ್ರಾಣಿಯ ಜೀವವನ್ನು ಹೊಡೆದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಪಾಪದ ಕೆಲಸನೇ ಇನ್ನೊಂದಿಲ್ಲ. ಇಟ್ಟು ಪ್ರವಚನ ಕೇಳಿ ಗುರುಗಳ ಮಠಕ್ಕೆ ಬಂದು ಗುರುಗಳ ದರ್ಶನ ತಗೊಂಡು ಮನೆಗೆ ಹೋಗಿ ಮತ್ತೆ ಮನ್ಯಾಗ ಅಡಿಗೆ ಯಾವುದು ಮಾಡ್ತೀರಿ ಅಂದ್ರೆ ಸಸ್ಯಾಹಾರದ ಅಡಿಗೆನ ಮಾಡಬೇಕು. ಮೊದಲಿನ ಕಾಲಕ್ಕೆ ಮಾಂಸಾಹಾರ ತಿಂದ ಬಂದ ಮನುಷ್ಯನನ್ನ ಊರದಿಂದ ಹೊರಗಿಡ್ತಿದ್ರು, ಮನೆಯಿಂದ ಅಲ್ಲ. ಈಗ ಎಲ್ಲ ಮಂದಿ ಸಂಜೆಕ್ಕೆ ದಾಬಾದಾಗ ಊಟ ಮಾಡೋದು ನಡೆದೈತಿ. ಹಿಂಗಾದ್ರೆ ಧರ್ಮದ ಪ್ರಜ್ಞೆ ಐತತ್ ಹೆಂಗೆ ಹೇಳುವುದು? ಯಾವನೇ ದೇಶದಲ್ಲಿ ಋಷಿ ಮುನಿಗಳು ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು. ಅಂತಹ ನೆಲದಲ್ಲಿ ನಾವು ಅದೀವಿ. ಭಾರತ ದೇಶ ಅಂದ್ರೆ ಕಟಕರ ಭೂಮಿ ಅಲ್ಲಿದು. ಇಲ್ಲಿ ಕೊಲೆಗಡಕರಿರುವಂಥ ನೆಲ ಅಲ್ಲಿದು. ಈ ನೆಲದಲ್ಲಿ ಕುಳಿತುಕೊಂಡು ಋಷಿ ಮುನಿಗಳು ವಿಶ್ವ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಈ ನೆಲದಲ್ಲಿ ಕುಳಿತುಕೊಂಡು
ಹಗಲು ರಾತ್ರಿ ಅನ್ನದೇ ಜಪವನ್ನ ಮಾಡಿದಂಥ ಮಂತ್ರಸಿದ್ಧ ಮಹರ್ಷಿಗಳು ಇದೇ ನೆಲದಲ್ಲಿ ಕುಳಿತುಕೊಂಡು ಮಹಾನ್ ಮಹಾನ್ ಗ್ರಂಥಗಳನ್ನು ಬರೆದರು. ಇಡೀ ಜಗತ್ತಿನ ದುಃಖವನ್ನು ಶಾಶ್ವತವಾಗಿ ತೆಗೆದುಹಾಕುವಂಥ ಉಪಾಯಗಳನ್ನು ಹೇಳಿದರು. ಯೋಗವನ್ನು ಮಾಡಿದರು, ಪ್ರಾಣಾಯಾಮ ಮಾಡಿದರು, ಧ್ಯಾನ ಧಾರಣಾದಿಗಳನ್ನು ಮಾಡಿದರು. ಸಮಾಧಿ ಸಿದ್ಧ ಯೋಗಿ ಪುರುಷರಾಗಿ ನಿಂತರು. ಇಂಥ ನೆಲದಲ್ಲಿರುವಂಥ ನಾವು ಧರ್ಮಜ್ಞಾನದಿಂದ ಹೀನರಾದೀವಿ ಅಂದ್ರೆ ನಮಗೆ ಹೆಂಗ ಪುಣ್ಯವಂತರು ಭಾರತೀಯರು ಅಂತ ಕರಿಲಕ್ಕಾಗ್ತೈತಿ? ಅವರು ಚೀನಾದವರು, ಆಫ್ರಿಕಾದವರು, ಅವರು ಬೇರೆ ಹುಟ್ಟುದನ ಮಾಂಸಾಹಾರಿಯಾಗಿ ಅದಾರ. ಅವರು ಹಾವಿನ ತಲೆಯಟ ತೆಗಿತಾರ, ಎಲ್ಲ ಉಳ್ಕಿತ್ತಾರ. ಹಾವ ತಿಂತಾರ, ಅವರು ಚೋಳ ತಿಂತಾರ, ಹುಳ ಹುಪ್ಪಡಿ ಮಳೆ ಹುಳ. ಅದು ಈ ಕಡೆ ಚೀನಾ ಕಡೆ ಹೋದ್ರೆ ಮಳೆ ಹುಳ ಎಲ್ಲ ತಿಂತಾವ, ಚೋಳ ತಿಂದಂಗೆ ಹುಡುಗರು. ನೋಡಿ ಬರ್ರಿ ಒಂದು ದೇಶ. ಅದಕ್ಕ ಮನುಷ್ಯನ ಲಕ್ಷಣ ನಾವು ದೇವರಾಗೋದು ಆ ಬಳಕ ನೋಡೋನು. ಮೊದಲು ಮನುಷ್ಯರಾಗಿರೆ ಬದುಕಲಕ್ಕೆ ಕಲಿಬೇಕೋ ಬೇಡ? ವಿಭೂತಿ ಹಚ್ಕೊಳ್ಳಿಲ್ಲ ಅಂದ್ರೆ ಏನು ಅಷ್ಟು ದೊಡ್ಡ ಹಾನಿ ಏನು ಆಗಂಗಿಲ್ಲ. ಆದ್ರೆ ಒಂದು ಪ್ರಾಣಿಯನ್ನು ಹೊಡೆದಿವಿ ಅಂದ್ರೆ ದಿನ ವಿಭೂತಿ, ಏನು ವಿಭೂತಿ ಉಂಡಿ ಒಳಗೆ ಮಕ್ಕೊಂಡ್ರು ಏನು ಪುಣ್ಯ ಬರಂಗಿಲ್ಲ. ಎದಕ್ಕೆ ಹಚ್ಕೊಳ್ಳೋದು ವಿಭೂತಿ? ರುದ್ರಾಕ್ಷಿ ಕೊರಳಾಗ ಹಾಕೊಂಡು ಮತ್ತಿವ ಒಂದು ಪ್ರಾಣಿಯನ್ನ ಕೊಲೆ ಮಾಡುತ್ತಿದ್ದ ಅಂದ್ರೆ ಇದಕ್ಕೆ ಧರ್ಮ ಅಂತಾರೇನು? ಈ ದೇಶದ 2 ಪ್ರಸಿದ್ಧ ವಾಕ್ಯಗಳು ಸತ್ಯಂ ವದ ಧರ್ಮಂ ಚರ. ಋಷಿ ಮುನಿಗಳು 25 ವರ್ಷಗಳವರೆಗೆ ಗುರುಕುಲದಲ್ಲಿದ್ದು ಕಲಿತಂತಹ ವಿದ್ಯಾರ್ಥಿಗಳು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ನಾತಕೋಪದೇಶಗಳು ಅಂತ ಮಾಡಿದರು. ಅಂದ್ರೆ ಕೊಟ್ಟ ಕೊನೆಯ ಉಪದೇಶ ಏನಪ್ಪಾ? ಸತ್ಯವನ್ನೇ ಮಾತನಾಡ್ರಿ, ಧರ್ಮದಂತೆ ನಡೀರಿ ಅಂತ. ಇವ 2 ಮಾತು. ಜೀವನದಾಗ ಏನು ಪಾಲಿಸಬೇಕು? ದೇವರು ನಮಗೆ ಒಲಿಬೇಕಂದ್ರ, ನಾವ ದೇವರಾಗಬೇಕಂದ್ರ, ದೇವರ ದರ್ಶನ ನಮಗೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆಗೆ 2 ಮಾತು ಸಾಕು. ಒಂದು ಸತ್ಯವನ್ನ ಮಾತನಾಡು, 2ನೇದು ಸದಾಚಾರಿಯಾಗಿ ನಡೆ. ಮುಗಿದು ಹೋದ ಕೆಲಸ. ಧರ್ಮದ ಜ್ಞಾನ ಅಂದ್ರೆ ಬಹಳ 1000 ಗ್ರಂಥಗಳಲ್ಲಿ ಐತಿ. ಅದನ್ನು ವರ್ಷಗಟ್ಟಲೆ ಕೇಳಬೇಕಾಗ್ತೈತಿ. ಆ ಬಳಿಕ ತಾಸು ಕೂತು ಪ್ರವಚನ ಕೇಳಬೇಕಾಕತಿ, ಅವಾಗ ಜ್ಞಾನ ಆಕತಿ. ಹಿಂಗೇನಿಲ್ಲ. 2 ಮಾತಿನಲ್ಲಿ ಎಲ್ಲ ಮುಗಿದನ ಹೋಗ್ತದೆ. ಸತ್ಯಂ ವದ ಧರ್ಮಂ ಚರ. ಹಗಲ ರಾತ್ರಿ ನೀ ಮಾತನಾಡಿದೆ ಅಂದ್ರ ಸತ್ಯವನ್ನ ಮಾತನಾಡು. ಸತ್ಯ ಅಂದ್ರನ ದೇವರು, ದೇವರಂದ್ರನ ಸತ್ಯ. ಸತ್ಯವನ್ನ ಬಿಟ್ಟು ದೇವರ ಇಲ್ಲ ಜಗತ್ತಿನೊಳಗ, ಅದಕ್ಕೆ ಸತ್ಯ ಮಾತನಾಡು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣವ್ರು ಹೇಳಿದರು. ಕಳ್ತನ ಮಾಡ್ಲಾಕ್ ಹೋಗಬೇಡ, ಅದು ಧರ್ಮ ಅಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ.